ಸಚಿವ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ। 3 ಪ್ರಕರಣಗಳಲ್ಲಿ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು। ಆರೋಪಿ ಸ್ಥಾನದಿಂದ ಹೊರ ಬಂದಿದ್ದಾರೆ ಸಚಿವ ಡಿಕೆ ಶಿವಕುಮಾರ್। ಜಲಸಂಪನ್ಮೂಲ ಸಚಿವರಾಗಿರುವಂತ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ। 3 ಪ್ರಕರಣದಿಂದ ಅವರನ್ನ ಆರೋಪಿ ಸ್ಥಾನದಿಂದ ಹೊರ ಬಂದಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಅವರು। 4 ಕೇಸ್ಗಳಲ್ಲಿ 3 ಕೇಸ್ಗಳಿಂದ ಆರೋಪ ಮುಕ್ತರಾಗಿದ್ದಾರೆ ಡಿಕೆ ಶಿವಕುಮಾರ್। ಐಟಿ ದಾಖಲು ಮಾಡಿದಂತ 4 ಪ್ರಾಸಿಕ್ಯೂಷನ್ ಕೇಸ್ಗಳು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ। 3 ಕೇಸ್ಗಳಲ್ಲಿ ಹೊರ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು। ಸಾಕ್ಷ್ಯ ನಾಶ, ಅಸಂಬದ್ಧ ಹೇಳಿಕೆ, ಚೀಟಿ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 6ರಂದು ಆದೇಶವನ್ನ ಕಾಯ್ದಿರಿಸಿತ್ತು ನ್ಯಾಯಾಲಯ। ಇನ್ನು ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ 4ನೇ ಪ್ರಕರಣ। ಆ ಒಂದು ಪ್ರಕರಣವನ್ನ ಬಿಟ್ಟು ಉಳಿದಂತ 3 ಪ್ರಕರಣಗಳಲ್ಲಿ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಜಲಸಂಪನ್ಮೂಲ ಸಚಿವರಾಗಿರುವಂತ ಡಿಕೆ ಶಿವಕುಮಾರ್ ಅವರಿಗೆ। ಇಲ್ಲಿ ಪ್ರಮುಖವಾಗಿ ಒಟ್ಟು 4 ಪ್ರಕರಣಗಳಲ್ಲಿ ಐಟಿ ದಾಖಲಿಸಿದಂತ ಒಟ್ಟು 4 ಪ್ರಕರಣಗಳಲ್ಲಿ 3 ಪ್ರಕರಣಗಳಿಂದ ಆರೋಪ ಮುಕ್ತರಾಗ್ತಾ ಇದ್ದಾರೆ। ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಎಸ್ ಮುನಿರಾಜು, ಡಿಕೆ ಶಿವಕುಮಾರ್ ಅವರಿಗೆ 3 ಕೇಸ್ಗಳಲ್ಲಿ ಆರೋಪ ಮುಕ್ತಗೊಳಿಸಲಾಗ್ತಾ ಇರುವಂತದ್ದು, ಯಾವ ರೀತಿಯಾಗಿ ಇದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಡಿಕೆಶಿಗೆ? ಪೃಥ್ವಿ, ಏನು ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಒಂದು ಐಟಿ ದಾಖಲಿಸಿದಂತಹ ಒಂದು 4 ಕೇಸ್ಗಳಲ್ಲಿ ಈಗ 3ರಲ್ಲಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ। ಏನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅವರಿಗೆ ಒಂದು ಆರೋಪ ಮುಕ್ತರಾಗಿ ಒಂದು ಆದೇಶ ಇವತ್ತು ಹೊರಬಂದಿರುವಂತದ್ದು। ಏನು ಐಟಿ ಇಲಾಖೆ ಒಂದು ರೈಡ್ ಮಾಡಿ ಒಂದು 4 ಪ್ರಕರಣಗಳನ್ನ ಅವರ ಮೇಲೆ ದಾಳಿ ಮಾಡಿತ್ತು। ಸಾಕ್ಷಿ ನಾಶ ಮತ್ತೆ ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು, ಮತ್ತೆ ಅದೇ ರೀತಿ ಏನು ಚೀಟಿಯನ್ನ ಹರಿಸಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಅವ್ರ ಮೇಲೆ 4 ಕೇಸ್ಗಳನ್ನ ದಾಖಲು ಮಾಡಲಾಗಿತ್ತು। ಈ 4 ಕೇಸ್ಗಳಲ್ಲಿ ತನ್ನ ಪಾತ್ರವಿಲ್ಲ ಅಂತೇಳಿ ಅವರು ಕೋರ್ಟ್ ಒಂದು ಅರ್ಜಿಯನ್ನು ಸಹ ಹಾಕಿದ್ರು। ಈ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಈ ಒಂದು ಆದೇಶವನ್ನ ಕೊಟ್ಟಿದೆ। ಏನು ಆ ಒಂದು ಪ್ರಕರಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲ, ಅವರನ್ನು ಆರೋಪ ಮುಕ್ತರಾಗಿ ಮಾಡಲಾಗಿದೆ ಅಂತ ಹೇಳಿ ಒಂದು ಆದೇಶವನ್ನ ಈಗ ಕೋರ್ಟ್ ಕೊಟ್ಟಿರುವಂತದ್ದು। ಆದ್ರಿಂದ ಈ ಒಂದು ಆದೇಶದಿಂದ ಡಿಕೆ ಶಿವಕುಮಾರ್ ಮೇಲೆ ಇದ್ದಂತಹ 4 ಕೇಸ್ಗಳಲ್ಲಿ 3ರಲ್ಲಿ ಅವರ ಆರೋಪ ಮುಕ್ತರನ್ನಾಗಿ ಈಗ ಕೋರ್ಟ್ ಆದೇಶ ಕೊಟ್ಟಿದೆ। ಆದ್ರಿಂದ ಈಗ ಒಂದು ರೀತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು। ಮತ್ತೆ ಒಂದು ಕೇಸ್ ಮಾತ್ರ ಈಗ ಅವ್ರ ಮೇಲೆ ರನ್ನಿಂಗ್ ಆಗಿದೆ, ಅದು ಹವಾಲಾ ಒಂದು ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಆ ಒಂದು ಕೇಸ್ ರನ್ನಿಂಗ್ ಇದೆ। ಅದೀಗ ಹೈಕೋರ್ಟ್ ನಲ್ಲಿ ವಿಚಾರಣೆ ಮಾಡ್ತಾ ಇರೋದ್ರಿಂದ ಅದರ ಬಗ್ಗೆ ಸದ್ಯ ಏನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ನ್ಯಾಯಾಲಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಪೃಥ್ವಿರಾಜ್। ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ।